ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ರಾಕೇಶ್ ರಾಕಿ ಯೂಟ್ಯೂಬ್ ಚಾನಲ್. ಯಾಕೋ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿದ್ದೀನಿ ಅಂದ್ಕೊಂಡಿದ್ದೀರಲ್ವ? ಹಂಗೇನಿಲ್ಲ, ನಮ್ಮೂರು ಬಿಸಿಲು ಗೊತ್ತಲ್ಲ, ಅದಕ್ಕೆ ಮಕ ಹುಣ್ಸಿನ ಕಿವುಚಿರೋ ಥರ ಐತೆ ಅಷ್ಟೇ. ನಿಮ್ಮೂರಲ್ಲಿ ಬಿಸಿಲು ಹೆಂಗೈತೆ ಕಮೆಂಟ್ ಮಾಡಿ. ಇವತ್ತೇನಪ್ಪ ನನ್ನ ಬ್ಲಾಗಿನ ವಿಶೇಷತೆ ಅಂದರೆ, ಇವತ್ತು ನಾನು ನಮ್ಮ ಮಮ್ಮಿ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮಂಗೆ ಹಾಸ್ಪಿಟಲಿಗೆ ತೋರಿಸ್ಬೇಕಾಯಿತು, ಸ್ವಲ್ಪ ಬ್ಯಾಕ್ ಪೈನ್ ಇತ್ತು, ಅದಕ್ಕೋಸ್ಕರ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಏನು ಸಮಾಚಾರ? ಮಾತಾಡಿ ಅಲ್ಲ, ಕ್ಲಾಸ್ ಮಾಡಿ ಹೋಗ್ತಿದ್ದೀವಿ ಅಂದ್ಕೊಂಡು ಸಣ್ಣ ಕಾರಲ್ಲಿ ಹೋಗ್ತಿದ್ದೀವಿ. ಮೈಸೂರಿಗೆ ಹೋಗೋದಿತ್ತು, ಒಳ್ಳೆ ಕಾರ್ ಇದ್ರಿ ಅನ್ಸೋದಿಲ್ಲ. ಹೇಳು, ನಿಜ ಹೇಳು. ಹೌದು, ಮುಂದೆ ಬಟ್ ಒಳ್ಳೆ ಗಾಡಿ, ಇಂಜಿನ್ ಎಲ್ಲ ಸ್ವಲ್ಪ ಗಟ್ಟಿ ಕಮ್ಮಿ ಅಷ್ಟೇ. ಏನೇನು ಸ್ವಲ್ಪ ಬರುತ್ತಾ ನಿನಗೆ? ದರ ಎಳ್ಕೊಂಡು ಹೋಗ್ಬಿಡ್ತೀನಿ. ಬೆಳಗ್ಗೆಯಿಂದ ಅದಕ್ಕೆ ಒಂದು ಸೈನ್ ಆಯಿತು, ಇನ್ನೊಂದು ಸೈನ್ ಮಾಡಿಸೋ ಅಷ್ಟರಲ್ಲಿ ಡಾಕ್ಟರ್ ಸಿಗಲಿಲ್ಲ. ಅದಕ್ಕೆ ಟೈಮ್ ಪಾಸ್ಗೆ ಅಂತೇಳಿ ನಮ್ಮಕ್ಕ ಮನೆಗೆ ಬಂದ್ವಿ. ಮೇ ಬಿ ಇಲ್ಲಿ ಇರುತ್ತೆ ಹೆಸರು ಅನ್ಸುತ್ತೆ, ಅಣ್ಣ ತಂಗಿದು. ಎಸ್ ಇದೆ. ಹಾಯ್ ಮಮತಕ್ಕ, ಹಾಯ್ ಮಾಡಿ. ಪಕ್ಷಿ ನೀನು ಬಾಯ್ ಆಗ ನೀನು ಹಾಯ್ ಮಾಡಿ. ಲೈಟಿಂಗ್ಸ್ ಹೋಗ್ಬಿಡ್ತು ಸಡನ್ನಾಗಿ ಒಳಗೆ ಬಂದ. ಇದು ಹೇಳಕ್ಕ, ಇದು ಏನಕ್ಕೆ, ಇದು ಬೆನಿಫಿಟ್ ಏನು? ಹೂವಿನ ಗಿಡ ಏನಿದು ಎಲೆ? ಹೇಳ್ಬೇಕು ಅಂದ್ರೆ ತುಂಬಾನೇ ಮಹತ್ವ ಉಳ್ಳಂತ ಫ್ಲವರ್ ಇದು. ಇದನ್ನ ಕಷಾಯ ಕುಡಿಯೋದ್ರಿಂದ ತಲೆನೋವು, ಮೈಗ್ರೇನು ಬಹಳ ಇದ್ರೆ ಮತ್ತೆ ರಿಲ್ಯಾಕ್ಸೇಷನ್ಗೆ ತುಂಬಾ ಒಳ್ಳೆ ಬೆನಿಫಿಟ್. ಇದ್ರ ಕಷಾಯ ಕುಡಿಯೋದ್ರಿಂದನ ಆರ್ಗ್ಯಾನಿಕ್ ಬೆಲ್ಲದ ಜೊತೆಗಾದ್ರೂ ಯೂಸ್ ಮಾಡ್ಬೋದು, ಅಥವಾ ಏಲಕ್ಕಿ ಸ್ವಲ್ಪ ಹಸಿ ಶುಂಠಿ ಹಾಕಿ 1 ಲೋಟ ನೀರು ಅರ್ಧ ಲೋಟ ನೀರು ಆಗೋ ತನಕ ಕುದಿಸಿ ಅದ್ರ ನೀರು ಕುಡಿಯೋದ್ರಿಂದ ಇಷ್ಟೆಲ್ಲ ಯೂಸ್ ಆಗುತ್ತೆ ನೋಡಪ್ಪ ರಾಕೇಶ್. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಸೂಪರ್. ಇವರಿಬ್ಬರು ಅಕ್ಕ ತಂಗಿ ನೆಕ್ಸ್ಟ್ ಫ್ಯೂಚರಲ್ಲಿ ಕೊಲಾಬ್ ಮಾಡೋಕ್ಕೆ ನಮ್ಮ ಅಕ್ಕನ ಜೊತೆ ರೆಡಿ ಆಗಬೇಕು. ಅವರು ರೆಡಿ ಆಗವ್ರು ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು. ನೆಕ್ಸ್ಟ್ ಯೂಟ್ಯೂಬಲ್ಲಿ ಕೊಲಾಬ್ ಆಗ್ತೀವಿ, ಸಿಗ್ತೀವಿ ಮತ್ತೆ. ಬಾಯ್. ಫೈನಲಿ ಸೈನ್ ಬಿದ್ದಿದೆ, ಹೋಯ್ತಾ ಇದ್ದೀವಿ ಇವಾಗ ಡೈರೆಕ್ಟ್ ಮೈಸೂರಿಗೆ. ಇವಾಗ ಕಾರ್ನ ಫ್ರೆಂಡ್ ಕಮ್ ಬ್ರದರ್ ಮಂಜು ಸ್ಟುಡಿಯೋ ಹತ್ರ ಕಾರ್ನ ಬಿಟ್ಟು ವಾಪಸ್ ಬಸ್ ಸ್ಟಾಪಿಗೆ ಬರಬೇಕು. ಹೆವಿ ಕಷ್ಟ ಅಪ್ಪ, ಬಿಸಿಲು. ದುರ್ಗ ಗೊತ್ತಲ್ಲ ಯಾವ ಥರ ಬಿಸಿಲು ಅಂತ. ನಮ್ಮ ರಿಲೇಷನವರೆಲ್ಲ ನಾನು ಮಾತಾಡೋದಕ್ಕೆ ಗಪ್ ಮಾತಾಡ್ತಾನೆ ಅಂದ್ಕೊಂಬಿಟ್ಟವ್ರೆ. ಮಾತಾಡೋದು ಒಂದೇ 1% ಮೇ ಬಿ. ಅಷ್ಟು ಮಾತಾಡ್ಬೇಕಂತ ವೀಡಿಯೋ ಆನ್ ಮಾಡಿಬಿಟ್ರೆ ಡೀಪಲ್ಲೇ ಮುಗಿಸ್ಬೇಕಾಗ್ತದೆ ಬ್ಲಾಗ್ನ. ಕಾರ್ನ ನಮ್ಮನೆ ಹತ್ರ ಬಿಟ್ಬಿಟ್ಟು ನಮ್ಮಮ್ಮನ ಆಲ್ರೆಡಿ ಬಸ್ ಸ್ಟ್ಯಾಂಡಾಗಿ ಬಿಟ್ಟು ಹೋಗಿದ್ದೆ ಟಿಕೆಟ್ ತಗೊಳಕ್ಕೆ. ತಗೊಂಡು ನಮ್ಮಮ್ಮ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ನೀನೇನ್ ದೊಡ್ಡ ಬಾಡಿ ಬಿಲ್ಡ್ರೇನೋ, ಕುಯ್ದಾಕ್ಬಿಡ್ತೀನಿ. ಅಳತೆ ನೀರಿದರೆ. ಫೈನಲಿ ಮೈಸೂರಿಗೆ ಡ್ರಾಪ್ ಆಯಿತು. ಇವಾಗ ಟೈಮು 11:15. ನಾವು ಬಿಟ್ಟಿದ್ದು 3:30-4 ಗಂಟೆ. ದುರ್ಗದಿಂದ ಆಗಲಿ ಎಲ್ಲಿಂದನಾದರೂ ಆಗಲಿ ನಮ್ಮೂರುಗಳಲ್ಲಿ ಬಸ್ಗಳು ಕರೆಕ್ಟ್ ಟೈಮಿಗೆ ಯಾವೂ ಇಲ್ಲ. ಭಾಳನೇ ಕಷ್ಟಪಟ್ಕೊಂಡು ಬರಬೇಕಾಗುತ್ತೆ. ಅದ್ರಾಗೂ ಹೆಲ್ತ್ ಇಶ್ಯೂ ಇರೋರು ಬಸ್ಸಲ್ಲಿ ಮಾತ್ರ ಬರೋಕ್ಕಾಗಲ್ಲ. ಅಲ್ಲಿಂದ ರ್ಯಾಪಿಡೋನ ಬುಕ್ ಮಾಡಿದೆ. ರ್ಯಾಪಿಡೋ ಬುಕ್ ಮಾಡಿದ ತಕ್ಷಣ ಪಟ್ ಅಂತಲೇ ಬೇಗನೆ ಬಂತು ಆಟೋ. ಅಲ್ಲಿಂದ ಸೀದಾ ಮನೆ ಕಡೆ ಹೊರಟ್ವಿ. ಹಾಯ್, ಹೌ ಡು ಯು? ಏನೋ ಸ್ಟ್ಯಾಂಡ್ ಆಗಿಬಿಟ್ಟಿದೆಯಾ ಆಂಟಿ? ಬನ್ನಿ. ನೋಡಿ ಗಾಯ್ಸ್, ನಮಗೋಸ್ಕರ ಪಾಪಡಿ ಕಿಟ್ಟವಳ ಹೊಟ್ಟೆ ಕಿತ್ನಾಗೆ ಎದ್ದು ವೇಟ್ ಮಾಡ್ತಾವಳೆ.
ಅಲ್ಲಪ್ಪ ನೀನು ಅಂದ್ಕೊಂಡೆ ಬೇಡ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯ್ ಮಾಡಿ ಎಲ್ಲವಾ ಏನು ಸಮಾಚಾರ? ಏನೋ ಮಾಡ್ತೀನದಲ್ಲಿ ಎಲ್ಲಿ ಏನೋ ಮಾಡಿದ್ದು? ಜೀವನದ ಬಗ್ಗೆ ಮಾತಾಡ್ರೆ ತಿನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಯೂಟ್ಯೂಬ್ ಮಾಡ್ತೀನಿ, ಅದ್ ಮಾಡ್ತೀನಿ. 12 ಗಂಟೆ ಫ್ರೆಂಡ್ಸ್, ಜಾಸ್ತಿ ಏನಿಲ್ಲ. 4 ಗಂಟೆ ಆಗ್ಬಿಟ್ಟೈತೆ ಒಳಗೆ. ಹಿಂಗೆ ಮಾತಾಡೋದು. ಆಮೇಲೆ ಯಾತ ಗ್ರೂಪ್ ಸೆಂಟು ದುಬೈದು ಕರೀತಾನೆ. ಆಗುತ್ತೆ ಗೊತ್ತು ಫ್ರೆಂಡ್ಸ್. ಆ ಬೂವ ಹುಡುಕೊಂಡು ಹೋಗ್ತಿದ್ವಿ. ಸೂಪರ್, ಚೆನ್ನಾಗಿದೆ. ನಾಟ್ ಬ್ಯಾಡ್. ಅಪರೂಪಕ್ಕೆ ಸಮಾಧಾನ ಆಗತ್ತೆ ಅಡುಗೆ ಮಾಡಿದಾವೆ. ಚೆನ್ನಾಗಿದೆ ಸಾಂಬಾರು. ಹೆಂಗೆ ಕೂತಾಳು ನೋಡಿ ಫ್ರೆಂಡ್ಸ್, ಹೆಂಗೆ ಕೂತಾಳು ನೋಡಿ. ಚೆನ್ನಾಗಿ ಮಾಡಿದ್ದಾಳೆ ಮಮ್ಮಿ, ಚೆನ್ನಾಗಿ ಮಾಡಿದ್ದಾಳೆ. ಹಿಂದೇನಾಗ ಬೇಕೆ ನಮ್ಮ ವ್ಯೂವರ್ಸ್ ಕೇಳಬೇಕು ಆಲ್ರೆಡಿ. ಓಕೆ ಫ್ರೆಂಡ್ಸ್, ಮತ್ತೆ ಬೆಳಗ್ಗೆ ಸಿಗುವ. ಟೇಕ್ ರೆಸ್ಟ್. ನೈಟ್ ಆಗಿಬಿಟ್ಟಿದೆ 12 ಗಂಟೆ 12:15. ಗುಡ್ ನೈಟ್. ಫಸ್ಟ್ ಟೈಮ್ ನನಗೆ ಮೈಸೂರಲ್ಲಿ ನೀರಿಗೆ ಅವಾಂತರ ಆಗಿದ್ದು. ನನ್ನ ತಂಗಿ ಹೇಳೋವರೆಗೂ ಬಾತ್ರೂಮ್ಗೆ ಹೋಗೋ ಐಡಿಯಾನೇ ಇರಲಿಲ್ಲ. ಯಾವಾಗ ನೀರಿಲ್ಲ ಅಂದ್ಲೋ ಆವಾಗಲೇ ಸ್ಟಾರ್ಟ್ ಆಯಿತು ನೋಡಿ ನನಗೆ ಎಲ್ಲಿಲ್ಲದ ಅರ್ಜೆಂಟು. ಇವಾಗ ನೋಡಿ ತಂಗಿಗೆ ಅಣ್ಣನ ಮೇಲೆ ಎಷ್ಟೊಂದು ಪ್ರೀತಿ ಅಂತ ನೀವೆಲ್ಲ ನೋಡೋರು ಅಂದ್ಕೊಂತಿರ್ಬೋದು. ಆದರೆ ಅವಳು ತಗೊಂಬಂದಿರೋದು ಹಚ್ಚಿ ಆಲ್ರೆಡಿ ವೇಸ್ಟ್ ಆಗಿಬಿಡುತ್ತಲ್ಲಪ್ಪ ಅಂತ ಎತ್ತಿಟ್ಟಿರೋದನ್ನ ಇವನಿಗಾರು ಯೂಸ್ ಆಗಲಿ, ಆಮೇಲೆ ಬಿಸಾಕಿರಾಯ್ತು ಕವರ್ನ ಅಂತೇಳಿ ತಗೊಂಡು ನನ್ನ ಮಕ್ಕಕ್ಕೆ ಮುಚ್ತಾ ಇದ್ದಾಳೆ. ನಿಮ್ಗಿಂತ ಕಮ್ಮಿನೇ ಹಿಡಿಯುತ್ತೆ. ನಾನೇನು ಹಿಡಿ ತಗೊಳಪ್ಪ, ಒಯ್ದು ಬಿಟ್ಟು ಹಿಡಿತೈತೆ. ನನಗಿಂತ ದೊಡ್ಡದು 7 ಸುಮಾರು ಐತೆ ಅಣ್ಣೆ ಪಾಪ. ಅಲ್ಲ ನಂದು ಐದು ತೀರ ನಿನ್ನಂಗಿಲ್ಲ. ನಿನ್ನ ಮೇಘಕ್ಕನ್ನ ಕಾಂಪಿಟೇಷನ್ ಕೊಡೋಕೆ ಅದ ಬೆಳ್ಳಗೆ ಐತೆ ನಿನಗೆ. ವಿಡಿಯೋದಾಗ ಹಾಕಿ ಹಂಗೆ ಬಿಡ್ತನ ಅದನ್ನ ಮೇಕ ಸುಮ್ಮನಿರ. ರಾಖಿ ಕರ್ದ ಅನ್ಸುತ್ತೆಪ್ಪ ನನಗೆ. ಕೇಳ್ತಪ್ಪ, ನಂಗೆ ಫೀಲ್ ಆಯ್ತು ಅಂದ್ರು ಅಂದ್ರೆ ಇಮಿಡಿಯೇಟ್ ಮಾಡ್ತಾಳೆ. ನನಗೆ ಕರ್ದಂಗೆ ಫೀಲ್ ಆಯ್ತಿರ ಶಿವು ಹೆಂಗೆ ನಾನು ಗೊತ್ತಾಯ್ತು ನನಗೆ ಅಂತ ಬಂದ್ಬಿಡ್ತಾರ ಮೇಲೆ. ಕಲರ್ ಆಗುತ್ತೆ. ನಾನೇನು ಆ ಥರ ಇಲ್ಲ. ನಾನೇನು ಈ ಫಿಲಮ್ ಹೀರೋಯಿನ್ ಮಾಡ್ಕೊಂಡ ಕೈ ಮಾತ್ರ ಕಾಲು ಮಾತ್ರ ಖರೆ ಅಗ್ನಿದ್ದಂಗೆ ಇರುತ್ತೆ. ಮಕ್ ಮಾತ್ರ ಬೆಳ್ ಮಾಡ್ಕೊಂಡು ಹಿಂಗೆ ಬಸ್ನ ಪಾಪ್ಕಾರ್ನ್ ತಿಂದಂಗೆ ಮುಕ್ಕಳ ಮಾರ್ಸಿ ಊಸ್ಬಿಟ್ಟಿರ್ತಾರೆ ನಿಮ್ಮ ಪಾಪ್ಕಾರ್ನ್ಗೂ ಊಸ್ಗೂ ಸಂಬಂಧ ಗೊತ್ತಿಲ್ಲ. ಅದೇ ಪಾಪ್ಕಾರ್ನ್ ತಿಂದಾಗ ಅಮ್ಮ ನೋಡಮ್ಮ, ಅಲ್ಲಿ ಮೇಕರ್ ಮನೆ ಮುಂದೆ ಡಿಸೈನ್ ಐತಲ್ಲ ಅದರ ಡಿಸೈನ್ ಮಾಡಿಸ್ನಿ ಹಂಚಾಕ್ಸಿ. ಅಲ್ಲೋಡೆ ಫಸ್ಟ್ ಬಗ್ ನೋಡಿ, ಬಗ್ ನೋಡಿ. ಏನ್ ನೋಡ್ತೀನಿ ಫ್ರೆಂಡ್ಸ್. ಇವಳು ನನ್ಗೆ ಹಚ್ಬೇಕು ಅಂತ ಹಚ್ತಿಲ್ಲ, ಆಲ್ರೆಡಿ ಕಿತ್ತಿರೋದನ್ನ ವೇಸ್ಟ್ ಆಗುತ್ತೆ ಅಂತ ಹಚ್ತಿರೋದು ಈಗ ಗೊತ್ತಾಯ್ತು. ಅಲ್ಲ ಇನ್ಯಾಕೆ ಇದು ಮತ್ತೆ ಉಳ್ಸೋಣ, ಅದಕ್ಕೆ ಅದನ್ನ ಖಾಲಿ ಮಾಡೋಣ. ಒಂದು ಪ್ಯಾಕೆಟ್ ಒಂದು 3 ಸತಿ ನನ್ನ 11-15 ಸಬ್ಸ್ಕ್ರೈಬರ್ಗೆ ಹೇಳಲ್ಲಿ ಇವನು ವಾರಕ್ಕೆ 2 ಸತಿ ಹಚ್ಕೆ ಅಂದ್ರೆ ಮಕ್ ಬೆಳಗಾಗ್ಬಿಡುತ್ತೆ. ಒಂದು ವಾರಕ್ಕೆ 1 ಸತಿ ಗಾಯ್ಸ್ ಇರೇ ಒಂದು ನಿಮಿಷ. ಗಾಯ್ಸ್ ಮುಕ್ಳಾರ ಕೆಲಸ ಮಾಡಿ ದೂರ ಬಿಸ್ಲಾಗೆ ಕೆಟ್ಟ ಬಿಸ್ಲಾಗೆ ಟ್ಯಾನ್ ಆಗಿನ, ಅದಕ್ಕೆ ಇಲ್ಲಿ ರಿಮೂವ್ ಮಾಡ್ಕೊಂತೀನಿ. ಟ್ಯಾನ್ ಅಲ್ಲ, ಟ್ಯಾನ್ ಡೀಪ್ ಟ್ಯಾನ್ ಆಗಿದ್ದೀನಿ. ಮುಕ್ಳ ಮಿಷಿನ್ ಹಚ್ಚೆ ನಿನಗೆ ಕೆಟ್ಟೋದ್ನೆ. ವೆಲ್ಕಮ್ ಟು ರಕ್ಷಿತಾ ಕೌಶಿಕ್ ಚಾನೆಲ್ ಅಂದು ಒಂದ್ ದಿವಸ ಸುಮ್ಮನೆ ಆಗೋದು ಮಾಡ್ಲಿಲ್ಲ. ಅದನ್ನ ಹೇಳಿದ್ದೆ ಬಂತು ಮನೆಗೆ ಅಡುಗೆ ಮಾಡ್ಕೊಂಡು ಹೇಳೋದೇ ಬಂತು, ಒಂದು ಅಪ್ಲೋಡ್ ಆಗ್ಲಿಲ್ಲ ಅಷ್ಟೇ. ಅದೇ ಬಡ್ಡಿಸ್ ಚಾನಲ್ ಹೇಳಿದ್ ನಾನು. ಮಿಸ್ ಕೌಶಿಕ್ ಸೇರ್ಸ್ಕೊಂಡೆ. ಆರ್ಕೆ ಓದ್ತೀನಿ ಚಾನಲ್ ಅದು. ಬೀಪ್ ಪದ ಕನ್ನಡ ಪದನೇ, ನಾನ್ ರತ್ನನ್ ಪದ ಕೇಳ್ಕೊಂಡ್ ಬೆಳೆದವನೇ. ನೋಡಿ ಗಾಯ್ಸ್, ಬೆಳಗಿಕಾಗೆ ಸುರ ಸುಂದರ ಮೈಸೂರು ಹುಡುಗಿರಿ ಕ್ಯಾಡ್ಕಿಡ್ಕಿ ಬೀಳ್ತಾರೆ. ಯಾರೋ ಇವನು? ಇವನೇ ಸುಂದ್ರ.
ನೋಡಕ್ ಕೋತಿ ನನ್ನ ಮಗ ಇದ್ದಂಗ ಅವನೇ ಸುಂದರ ಅಂತೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ನಿನ್ಗೆ ಹೆಂಗೂ ಶೂಟಿಂಗ್ ಅಂದರೆ ನೋಡೋಕೆ ಇಷ್ಟ ಅಲ್ವಾ, ಬಾ ಇಲ್ಲಿ ಶೂಟಿಂಗ್ ಐತೆ, ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದ್ಲು. ನಾನು ಎದ್ನೋ ಬಿದ್ದೋ ಅಂತ ರೆಡಿ ಆಗ್ಬಿಟ್ಟು ಹೋದೆ. ಮನೋರಂಜನ್ ಅವರು, ರವಿಚಂದ್ರ ಅವ್ರ ಮಗ, ಅವ್ರದ್ದು ಶೂಟಿಂಗ್ ನಡೀತಾ ಇತ್ತು. ನೋಡಿಕೊಂಡು ನನ್ನ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಮಾತಾಡಿಸ್ಕೊಂಡು ಅವ್ರ ಜೊತೆ ಟೀ ಕಾಫಿ ಇಟ್ಕೊಂಡು ಹಂಗೆ ಅಲ್ಲಿಂದ ಟೈಮ್ ಪಾಸ್ ಮಾಡ್ಕೊಂಡು ಸೀದಾ ನಮ್ಮಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಸೊ ಅಲ್ಲಿಗೆ ನಾನು ಬಂದೆ. ಬೇಗ ಬರೋಬಿಟ್ಟು ಮುಂದೆ ಲೇಟಾಗಿ ಕರ್ಕೊಂಡ್ಬಂದಿದ್ದೆ. ನನ್ನ ಗಾಡಿ ಅಂತ ಹೇಳ ನಮ್ಮ ಭಾವಂತ ಈ ಸತಿ ಬೈಕ್ ಹೊಡಿಸ್ಕೊಂಡು ಕೊಡ್ತೀನಿ. ಒಂಚೂರು ತಾಣೋ ಇರೋದು ನನ್ನ ಗಾಡಿ ಹೆಂಗೋ ತಾಣೋದೆ ಅಂತ ರೋಪಾಕ್ ನೋಡಿ ಫೋನ್ನಾಗ ಬೈಕ್ ತಗೊಂಡೋಗಿ ಇರುತ್ತೆ. ಮುಂದೇನಿದ್ರು ನನಗೇನೆ ಆಮೇಲೆ ಆ ಅಣ್ಣನ ರಿಯಾಕ್ಷನ್ ನೋಡ್ಬೇಕಾಯ್ತು ನಾವು. ನಮ್ಮಮ್ಮ ಎಲ್ಲ ಬಿಟ್ಬಿಟ್ಟು ಯಾರು ಅಲ್ಲಿವರೆಗೂ ಹೋಗಿ ಕೈ ತೊಳಿತಾರೆ ಅಂತ ನಮ್ಮಮ್ಮ ಇಲ್ಲೇ ತೊಳೆದ್ಬಿಟ್ರು. ನಮ್ಮಮ್ಮ ಭದ್ರಕಾಳಿ. ಇದು ನನ್ನ ತಂಗಿದು ಫೇವ್ರೆಟ್ ಅಡ್ಡ ಅಂತಲೇ ಹೇಳ್ಬೋದು. ಅಕ್ಕ ಬಂದು ಇಲ್ಲೇ ತುಪ್ಪ ತಿಂದು ಹಿಂಗಾಗಿರೋದು ನೋಡಿದ್ರೆ ಗೊತ್ತಾಗುತ್ತೆ. ತುಪ್ಪದಲ್ಲೇ ಮುಳುಗಿಸಿರ್ತಾರೆ ಇದನ್ನೆಲ್ಲ. ಅದು ಹೆಂಗೆ ತಿನ್ನಿಸ್ತಾರೋ ಏನೋ ತಿಂತಾಳೋ ಗೊತ್ತಿಲ್ಲ ದೇವ್ರಿಗೆ. ಎಣ್ಣೆ ತಿನ್ಬೋದು, ತುಪ್ಪದಲ್ಲಿ ತಿನ್ನೋಕ್ಕಲ್ಲ. ಅದೊಂಥರ ಫುಡ್ ಇದು. ನೋಡಿ ಇದರಲ್ಲೂ ತುಪ್ಪ. ಪುಣ್ಯಕ್ಕೆ ಎಣ್ಣೆ ಹಾಕಿಲ್ಲ, ಅದೇ ಖುಷಿ. ತುಪ್ಪ ಮೂಳೆ ಒಳ್ಳೇದು ಅಂತಾರೆ, ಎಷ್ಟು ಒಳ್ಳೇದು ಏನಂತ ಗೊತ್ತಿಲ್ಲ. ಟೇಸ್ಟ್ ಮಾಡುವ. ನಮ್ಮ ಅಮ್ಮನ ಥರ ಅಪ್ಪು ಫುಡ್ ಜಾಸ್ತಿ ಆಗ್ಬಿಟ್ಟವ್ರು. ಸೂಪರ್. ಒಂಚೂರು ನಕ್ಕಂತ ಇರು, ಒಳ್ಳೆ ಏನು ನಕ್ಕೊಡ್ತಾರ ಒಳ್ಳೆ ಕಪಾಡ್ಕೊಂಡು ನೋಡುತ್ತೆ, ನೋಡುತ್ತೆ ಒಳ್ಳೆ ನೋಡೋದು. ಸಣ್ಣಕ್ಕೆ ವೀಕಾಗ್ಬಿಡಲ್ಲ. ಇವತ್ತಿಗಿಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಮೈಸೂರಿಗೆ ಏನಕ್ಕೆ ಬಂದೆ ಅನ್ನೋದು ನಿಮಗೆ ತೋರಿಸ್ತೀನಿ. ವಿಡಿಯೋನ ಹೊಸದಾಗಿ ನೋಡ್ತಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೇಳು ಬಾಯ್ ಅಂತ.